ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರಿ. ಇವತ್ತು ನಿಮ್ಮೆಲ್ಲರೂ ನೇರವಾಗಿ ತುಂಬ ದಿನದ ನಂತರ ಮಾತಾಡಿಸ್ಬೇಕು ಅಂತ ಲೈವ್ಗೆ ಬಂದಿದ್ದೀನಿ. ಎಲ್ಲರೂ ಜಾಯ್ನ್ ಆಗ್ತಿದ್ದಾರೆ, ಜಾಯ್ನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಜಾಯ್ನ್ ಆಗಿದ್ದೀರಾ. ಇವತ್ತು ನಿಮ್ಮೆಲ್ಲರೂ ನೇರವಾಗಿ ಲೈವಲ್ಲಿ ಮಾತಾಡ್ಸೋಕ್ಕೆ ಬಂದಿರೋದಕ್ಕೆ ತುಂಬಾ ದೊಡ್ಡ ರೀಸನ್ ಇದೆ. ಅದೇನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಅಂತಲೂ ಅನ್ಕೊತೀನಿ. ಗೊತ್ತಿಲ್ಲ ಅಂತ ಅನ್ನೋರಿಗೆ ನಾನು ಹೇಳ್ತೀನಿ. ಏನಂದರೆ, ಇವತ್ತು ಗೌರಿ ಸೀರಿಯಲಿಗೆ 100ನೇ ದಿನ, ಅಂದರೆ 100ನೇ ಎಪಿಸೋಡ್ ಇವತ್ತು. ಸೊ 100th ಎಪಿಸೋಡ್. ಆ ಖುಷಿನ ನಿಮ್ಮೆಲ್ಲರ ಜೊತೆ ಹಂಚ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ಲೈವ್ ಬಂದಿದ್ದೀನಿ. ತುಂಬ ದಿನಗಳ ನಂತರ ನಿಮ್ಮೆಲ್ಲರೂ ನೇರವಾಗಿ ಮಾತಾಡ್ಸೋಣ ಅಂತಲೂ ಬಂದಿದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ಇವತ್ತು 100ನೇ ದಿನ ಅಂತ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದಕ್ಕಿಂತ, ಇಷ್ಟು ದಿನ ನಮ್ಮನ್ನ ಇಷ್ಟು ಪ್ರೀತಿ ಕೊಟ್ಟು ನಾವಿಲ್ಲಿ ತನಕ ಖುಷಿಯಾಗಿ ಬಂದಿರೋದಕ್ಕೆ ನಿಮ್ಮ ಲವ್ವೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡ್ತಿರೋದು. ಆ್ಯಂಡ್ ಇನ್ನೊಂದು ವಿಷಯಕ್ಕೆ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಲೇಬೇಕು. ನೀವೆಲ್ಲರೂ ನನ್ನ ಮದುವೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯಿತು ನೀವೆಲ್ಲರೂ ನನ್ನ ಮದುವೆಗೆ ಬಂದಿದ್ದಕ್ಕೆ. ಹೌದು, ಮದುವೆ ನಡೀಲಿಲ್ಲ. ಅದಕ್ಕೆ ಕಾರಣ ಏನು ಅಂತಲೂ ನಿಮಗೆ ಗೊತ್ತು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿರಾಟ್ ಅವರು ಮದುವೆ ದಿನ ಆ ರೀತಿ ನಡ್ಕೋತಾರೆ ಅಂತ. ಅಂದರೆ ಅವ್ರ ಮದುವೆಗೆ ಬರಲ್ಲ, ಕೈ ಕೊಟ್ಟು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅದಾಗೋಯ್ತು. ಆ ನೋವಲ್ಲಿದ್ದಾಗಲೇ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಪ್ಪು ಬಂದು ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾನೆ ಅಂತ. ಯಾಕಂದರೆ ನಾನು ಅಪ್ಪುನ ಯಾವತ್ತೂ ಆ ರೀತಿ ನೋಡಿಲ್ಲ. ಆ್ಯಂಡ್ ಅಪ್ಪು ನನ್ನ ಆ ರೀತಿ ನೋಡಿದ್ದಾನೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಆ ದಿನ ಬಂದು ಅಪ್ಪು ಅಲ್ಲಿ ನಿಂತ್ಕೊಂಡು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾಗ ಅಷ್ಟು ಜನದ ಮುಂದೆ ನನ್ನ ಲೈಫಲ್ಲೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಪ್ಪು ಬಂದು ಆ ರೀತಿ ಹೇಳ್ತಾನೆ ಅಂತ. ಆ್ಯಂಡ್ ಈಗಲೂ ಒಂದು ಕನ್ಫ್ಯೂಷನಲ್ಲೇ ಇದ್ದೀನಿ, ಅಪ್ಪು ಯಾಕೆ ಆ ರೀತಿ ಹೇಳಿದ್ದಾನೆ ಅಂತ. ಯಾಕಂದರೆ ಅಷ್ಟು ದಿನ ನಾನು ಅಪ್ಪು ಜೊತೆ ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿದ್ದೀನಿ. ಯಾವತ್ತೂ ಅಪ್ಪು ಅಲ್ಲಿ ನನಗೆ ಒಂದು ದಿನಕ್ಕೂ ಆ ಒಂದು ಫೀಲಿಂಗ್ಸ್ ಆಗಿರ್ಬೋದು ಕಾಣಿಸಿರಲಿಲ್ಲ. ಬಟ್ ಅಪ್ಪುನೇ ಹೇಳಬೇಕು ಅದಕ್ಕೆ, ಅಪ್ಪು ಯಾಕೆ ಆ ರೀತಿ ಹೇಳಿದ್ದಾನೆ ಅಂತ. ನಾನು ಅವನ್ನ ಕ್ವೆಶನ್ ಮಾಡಿದಾಗಲೂ ನನಗೆ ಏನೂ ಉತ್ತರ ಸಿಕ್ಕಿಲ್ಲ. ಸೊ ಅದಕ್ಕೆ ನಾನು 10 ದಿನ ಅವನಿಗೆ ಟೈಮ್ ಕೊಟ್ಟಿದ್ದೀನಿ. ನಿನ್ನಲ್ಲಿ ನಿಜವಾಗ್ಲೂ ಪ್ರೀತಿ ಇದೆ, ಸರಿ ಅದನ್ನ ಪ್ರೂವ್ ಮಾಡು ಅಂತ. ಬಟ್ ಅವನಿಗೆ ಪ್ರೀತಿ ಇರೋದು ಮಾತ್ರ ಅಲ್ಲ, ನನಗೂ ಪ್ರೀತಿ ಇದೆ ಅನ್ನೋದನ್ನ ನನ್ನ ಬಾಯಲ್ಲೇ ಹೇಳಿಸ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾನೆ. ಬಟ್ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನನ್ನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆ್ಯಂಡ್ ಅಪ್ಪು ಬಗ್ಗೆನೂ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಅಪ್ಪು ಮಾತ್ರ ಹೇಳೋಕ್ಕೆ ಸಾಧ್ಯ ಅಪ್ಪು ಯಾಕೆ ಆ ರೀತಿ ಮಾಡ್ತಿದ್ದಾನೆ, ಅದರಿಂದ ಏನು ಕಾರಣ ಇದೆ ಅಂತ. ನನಗಂತೂ ಗೊತ್ತಾಗ್ತಿಲ್ಲ. ಅವನು ನಿಜವಾಗ್ಲೂ ಪ್ರೀತಿಸ್ತಿದ್ದಾನೆ ಅಂದರೆ ನನಗೆ ಇಷ್ಟು ದಿನಕ್ಕಿಂತ ಮುಂಚೆನೇ ಗೊತ್ತಾಗಬೇಕಿತ್ತು. ಖಂಡಿತವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ. ನೋಡಬೇಕು ಈ 10 ದಿನದಲ್ಲಿ ಅಪ್ಪು ಏನು ಮಾಡ್ತಾನೆ, ಅವನ ಪ್ರೀತಿನ ಹೇಗೆ ಪ್ರೂವ್ ಮಾಡ್ಕೊತೀನಿ ಅಂತ ಹೇಳಿದಾನೋ ಅದಕ್ಕೆಲ್ಲ ಏನು ಮಾಡ್ತಾನೆ ಅನ್ನೋದನ್ನು ನೋಡಬೇಕು. ಆ್ಯಂಡ್ ಅದು ನಿಜಾನ ಸುಳ್ಳ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮೇಲೆ ಮಾತ್ರ ನನಗೆ ಕಾನ್ಫಿಡೆನ್ಸ್ ಇದೆ, ನನಗೆ ಯಾವುದೇ ರೀತಿ ಅಪ್ಪು ಮೇಲೆ ಪ್ರೀತಿ ಇಲ್ಲ ಅನ್ನೋದು. ಈ 10 ದಿನದಲ್ಲಿ ಏನಾಗುತ್ತೆ, ಆ 10ನೇ ದಿನ ಫೈನಲಿ ಅಪ್ಪು ಗೆಲ್ತಾನ ಅಥವಾ ನಾನು ಗೆಲ್ತೀನ, ನಾನು ನಂಬಿರೋದೇ ನಿಜ ಆಗುತ್ತಾ ಏನು ಅನ್ನೋದನ್ನು ನೋಡಬೇಕು. ಅದೆಲ್ಲನೂ ನೀವು ಕಾಯ್ತಿದ್ದೀರಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಲೈಫಲ್ಲಿ ಮುಂದಕ್ಕೆ ಏನಾಗುತ್ತೆ, ನನ್ನ ಲೈಫ್ ನೆಕ್ಸ್ಟ್ ಹೇಗೆ ಹೋಗುತ್ತೆ. ಈಗಾಗಲೇ ಮದುವೆ ಅಂತೂ ನಿಂತೋಗಿದೆ, ಊರಲ್ಲಿ ಎಲ್ಲರೂ ಮುಂದೆ ಅವಮಾನ ಆಗಿದೆ, ಮನೇಲಿ ಕೆಲವೊಂದು ಸಿಚುಯೇಷನ್ಸ್ ಕ್ರಿಯೇಟ್ ಆಗಿದೆ. ನೋಡೋಣ. ಅದ್ರ ಮಧ್ಯದಲ್ಲಿ ತುಂಬ ದೊಡ್ಡದಾಗಿ ಬಂದು ನಿಂತಿರೋದು ಈ ಅಪ್ಪು ಲವ್. ಅವರೇನು ಬಂದು ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ, ಅದು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ.
ಸರಿ ನೋಡೋಣ, ಅಪ್ಪು ಗೆಲ್ತಾರ ಅಥವಾ ನಾನು ಗೆಲ್ತೀನ? ನಾನು ನಂಬಿರೋದೇ ನಿಜ ಆಗುತ್ತಾ? ನೀವೆಲ್ಲರೂ ಕೂಡ ನನ್ನ ಜೊತೆ ಇರ್ತೀರಾ, ನಮ್ಮ ಎಲ್ಲರ ಜೊತೆ ಇರ್ತೀರಾ, ನಮ್ಮ ಶ್ರೀಗೌರಿ ಟೀಮ್ ಜೊತೆ ಇದ್ದೀರಾ ಅಂತ ಗೊತ್ತು. ಸೊ ಆ 10ನೇ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ನೀವೆಲ್ಲರೂ ಕಾಯ್ತಿದ್ದೀರಾ ಅಂತ ನನಗೆ ಗೊತ್ತು. ಸೊ ಅದ್ರ ಜೊತೆಗೆ ನಾನು ನಿಮ್ಮೆಲ್ಲರ ಜೊತೆ ಇವತ್ತು ಲೈವಲ್ಲಿ ಶೇರ್ ಮಾಡ್ಕೊಬೇಕಾಗಿರೋ ವಿಷಯ 100ನೇ ದಿನ ನಿಮ್ಮೆಲ್ರಿಗೂ ಗೊತ್ತಿದೆ. ಆ್ಯಂಡ್ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ನಮ್ಮನ್ನ ಸಪೋರ್ಟ್ ಮಾಡಿದ್ದೀರಾ, ನನಗಂತೂ ತುಂಬಾ ಖುಷಿಯಾಗಿದೆ. ಆ್ಯಂಡ್ ಇವತ್ತು ನಾನು ಗೌರಿ ಸೆಟ್ಟಲ್ಲೇ ಇದ್ದೀನಿ. ಇವತ್ತು ನಾನು ಅಪ್ಪು ಮನೆಗೆ ಬಂದಿದ್ದೀನಿ. ಅಪ್ಪು ಮನೆಯಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ. ಬೆಳಗಿಂದ ಎಲ್ರಿಗೂ ಅದೇ ಖುಷಿ ಇದೆ, ಇವತ್ತು 100ನೇ ದಿನ ಅಂತ ಎಲ್ಲರೂ ಅದೇ ಖುಷಿಯಲ್ಲಿದ್ದಾರೆ, ನಾನು ಕೂಡ ಅದೇ ಖುಷಿಯಲ್ಲಿದ್ದೀನಿ. ತುಂಬಾ ಖುಷಿ ಆಗ್ತಿದೆ, ಇನ್ನೇನು ಹೇಳೋದಕ್ಕೆ ನಂಗೆ ವರ್ಡ್ ಬರ್ತಿಲ್ಲ. ಆಬ್ವಿಯಸ್ಲಿ ಇನ್ನೇನು ಹೇಳೋಕ್ಕೆ ಸಾಧ್ಯ, ನಿಮ್ಮೆಲ್ಲರೂ ಲವ್ ಸಿಕ್ಕಿದೆ, ಸಪೋರ್ಟ್ ಸಿಕ್ಕಿದೆ. ಹೀಗೆ ಇನ್ನು 100, 1000, 10,000 ಓಕೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಿಮ್ಮ ಲವ್ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇಷ್ಟು ದಿನ ಏನು ಶ್ರೀಗೌರಿಗೆ ಸಪೋರ್ಟ್ ಮಾಡಿದ್ದೀರಾ, ಲವ್ ಕೊಟ್ಟಿದ್ದೀರಾ, ಯಾವಾಗಲೂ ಹೀಗೆ ಕೊಡ್ತೀರಿ, ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದುವರೆಗೂ ನಾನು ಲೈವ್ ಬಂದಾಗ ನಾನು ಸೆಟಲ್ ಇರ್ತಾ ಇರಲಿಲ್ಲ. ಬಟ್ ಇವತ್ತೇನೆಂದರೆ ಒಂದು ಖುಷಿ 100ನೇ ಎಪಿಸೋಡ್. ಆ್ಯಂಡ್ ಇನ್ನೊಂದು ಖುಷಿ ಏನು ಅಂತಂದರೆ ನಾನು ಗೌರಿ ಸೆಟ್ಟಲ್ಲೇ ಇದ್ದೀನಿ. ಸೊ ಈಗ ನಿಮ್ಮೆಲ್ಲರಿಗೂ ಗೌರಿ ಸೆಟ್ ಕೂಡ ತೋರಿಸ್ತೀನಿ. ಆದರೆ ಶೂಟಿಂಗ್ ನಡೀತಿದೆ, ಆದರೆ ನನಗೆ ಯಾರು ಸಿಗ್ತಾರೆ ಅವ್ರ ಹತ್ರ ನಾನು ಮಾತಾಡಿಸ್ತೀನಿ. ಬನ್ನಿ ಸೆಟ್ ಒಳಗಡೆ ಹೋಗೋಣ. ಇದು ಗೌರಿ ಸೆಟ್, ಅಪ್ಪು ಮನೆ. ನೀವೆಲ್ಲರೂ ನೋಡೋ ಎಪಿಸೋಡಲ್ಲಿ ನೋಡೋ ಮನೆ ಇದೆ. ಇಲ್ಲಿ ನಮ್ಮ ಕ್ಯಾಮ್ರಾ ಮಾಡ್ತಿದ್ದಾರೆ, ಇವರು ನಮ್ಮ ಸೀರಿಯಲ್ ನಿರ್ದೇಶಕರು. ಇಷ್ಟೆಲ್ಲ ಕಥೆ ಆಗ್ತಿರೋದಕ್ಕೆ ಇದನ್ನೆಲ್ಲ ನಿರ್ದೇಶನ ಮಾಡ್ತಿರೋದು ಇವರೇ, ಇವರೆಲ್ಲ ಹಿಂದೆ ಇರೋದು ಇವರೇ. ಈ ಥರ ಹಾಗೆ ಸೊ ಆರ್ಟಿಸ್ಟ್ ಎಲ್ಲ ಎಲ್ಲಿದ್ದಾರೆ ಬನ್ನಿ, ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಮ್ಮನ್ನು ಬೇಗ ಬೇಗ ಕರ್ಕೊಂಡು ಹೋಗ್ತೀನಿ, ಯಾಕಂದರೆ ನೆಕ್ಸ್ಟು ಶಾರ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ನಾನು ನಿಮ್ಮನ್ನ ಯಾರ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ, ಸದ್ಯಕ್ಕೆ ನಾನು ಅವ್ರ ಹತ್ರ ಗುಡ್ ಟರ್ಮ್ಸಲ್ಲಿಲ್ಲ, ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತು ನಾನು ಯಾಕೆ ಗುಡ್ ಟರ್ಮ್ಸಲ್ಲಿಲ್ಲ ಅಂತ. ಆದರೆ ನೀವೆಲ್ಲರೂ ಅವ್ರ ಜೊತೆ ಮಾತಾಡಲೇಬೇಕು. ಇವತ್ತು 100ನೇ ದಿನ, ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಇಲ್ಲೇ ಕೂತಿದ್ದಾರೆ ಅಪ್ಪು ಅವರು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಅಪ್ಪು. ಗೌರಿ ಜೊತೆ ಇಲ್ಲಿ ನಮ್ಮ ಸಂಸಾರ ಇದೆ ಜೊತೆಗೆ. ಹೇಗಿದ್ದೀರಾ? ಹಾಯ್ ಹಾಯ್ ಹಾಯ್. ಹೇಗೆ ಅನಿಸ್ತಿದೆ 100ನೇ ದಿನ? ತುಂಬ ಖುಷಿ ಆಗ್ತಿದೆ. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ ನಮ್ಮೆಲ್ರಿಗೂ, ಶ್ರೀಗೌರಿಗೆ, ಇಡೀ ತಂಡಕ್ಕೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಹಾರ್ಟ್ಲಿ ಸಾರಿ. ತುಂಬ ಖುಷಿ ಆಗ್ತಿದೆ. ಅಪ್ಪು ಭಾಷೆಯಲ್ಲಿ ಅದೇ ಅಪ್ಪು ಭಾಷೆಯಲ್ಲಿ ಮಾತಾಡಬೇಕಂದ್ರೆ ಹೌದು, ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ನನಗೆ, ಗೌರಿಗೆ, ಮಂಗಳಮ್ಮನಿಗೆ, ಎಂಟೈರ್ ಸಮಸ್ತ ಕುಟುಂಬಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಿ. ಇದಕ್ಕೆಲ್ಲ ತುಂಬ ಥ್ಯಾಂಕ್ಸ್. ಎಲ್ಲರೂ ಖುಷಿಯಾಗಿರಿ. ಹೀಗೆ ಮುಂದೆ ನೋಡ್ತಾ ನಮಗೆ ಸಪೋರ್ಟ್ ಮಾಡಿ ಇಷ್ಟೇ ಪ್ರೀತಿ ಮುಂದಕ್ಕೂ ಕೊಡಿ ಅಂತ ಕೇಳಿ. ಓಕೆ, ಅಪ್ಪು ಅವರು ಇವತ್ತು ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಈಗ ಇಲ್ಲಿ ಗೌರಿ ಸಂಸಾರನೇ ಇದೆ, ತೋರಿಸ್ತೀನಿ ನಾನು ನಿಮ್ಮೆಲ್ರಿಗೂ. ಹಲೋ, ಎಲ್ಲರೂ ಏನ್ ಮಾಡ್ತಿದ್ದೀರಾ? 100ನೇ ದಿನ ಅಂತ ಎಲ್ಲರೂ ಫುಲ್ಲು ಖುಷಿಯಲ್ಲಿ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ಇವಾಗ ನಾನು ಒಬ್ಬರ ಹತ್ರ ಮಾತಾಡಿಸ್ಬೇಕು. ನನಗೆ ಭಯ ಇದೆ ಅವ್ರ ಹತ್ರ ಹೋಗೋದಕ್ಕೆ, ಗೊತ್ತಿಲ್ಲ, ಯಾಕಂದರೆ ನಿಮಗೂ ಗೊತ್ತು ಇವಾಗ ಏನಾಗ್ತಿದೆ ಅಂತ. ಹೊಡಿಬೋದು ಅವ್ರು, ನನಗೆ ಅಷ್ಟು ಸಿಟ್ಟಿರ್ಬೋದು ನನ್ನ ಮೇಲೆ. ಸೊ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಶ್ರೀಗೌರಿ ನೋಡ್ತಿದ್ದೀರಾ? ಖಂಡಿತವಾಗ್ಲೂ ನೋಡ್ತಿದ್ದಾರೆ ಮ್ಯಾಮ್. ಇವತ್ತು 100ನೇ ದಿನ ತನಕ ಸಪೋರ್ಟ್ ಮಾಡಿದ್ದಾರೆ, ಆ ಲವ್ ಕೊಟ್ಟಿದ್ದಾರೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ? 100ರ ಸಂಭ್ರಮ ನಮಗೆ ನಿಜವಾಗ್ಲೂ ಸಂಭ್ರಮನೇ. ನಮಗೆ ಶ್ರೀಗೌರಿ 100 ಸಂಚಿಕೆ ಪೂರೈಸಿದ್ದು ನಮಗಂತೂ ಇಡೀ ತಂಡಕ್ಕೆ ತುಂಬ ಖುಷಿಯಾಗಿದೆ. ನಿಮ್ಮ ಪ್ರೋತ್ಸಾಹ, ಬೆಂಬಲ, ಪ್ರೀತಿ, ಅಭಿಮಾನ ನಮ್ಮಲ್ಲಿ ಯಾವಾಗಲೂ ಹೀಗೆ ಇರಲಿ. ಮಂಗಳಮ್ಮ ತುಂಬ ಮಾತಾಡ್ತಾರೆ, ನಿಮಗೂ ಗೊತ್ತು. ಇವಾಗ ಸ್ವಲ್ಪನೇ ಮಾತಾಡಿದ್ರು.
ಸೊ ಹಲೋ ಹಾಯ್, ಸೇವಂತಿ ಅವರೇ, ಗೊತ್ತಾಯ್ತಾ ನಾನು ಯಾರಂತ? ಸೇವಂತಿ. ಏನಿಲ್ಲ, ಅತ್ತಿಗೆ ಇದ್ದಾರೆ, ಅತ್ತಿಗೆ ಹತ್ರ ಎಲ್ಲ ಜಾಸ್ತಿ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಆದ್ರೂ ನಮ್ಮ ಅತ್ತಿಗೆ ಏನು ಕಡಿಮೆ ಇಲ್ಲ, ಇವತ್ತು ಸ್ವೀಟ್ ತಂದು ಕೊಟ್ಟಿದ್ದಾರೆ ಗೊತ್ತಾ? 100ನೇ ದಿನದ್ದು ನಾವೆಲ್ಲರೂ ಸ್ವೀಟ್ ತಿಂತಾ ಇದೀವಿ. ಎಷ್ಟು ಸ್ವೀಟ್ ತಿಂದ್ರಿ? ಅಯ್ಯೋ ಹೇಳ್ಬಾರ್ದು, ಅವ್ರಿಗೆ ಗೊತ್ತಿದೆ ಅಟ್ಟಿಗೆ ಕೊಟ್ಟಿದ್ದು 2, ನಾನು ಕದ್ದು 4 ಅಷ್ಟೇ. ನಮ್ಗೇನಿಲ್ಲಪ್ಪ. ಇಲ್ಲ ಬಂದು ಹಾಯ್ ನಮ್ಮ ಕಾಂಬೋ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಕೊಂಡಿದೀವಿ. ಜೊತೆಗೆ ಇಷ್ಟು ಖುಷಿಯಾಗಿ ಫಸ್ಟ್ ಟೈಮ್ ನೋಡ್ತಿದ್ದೀರಾ. ನಮ್ಮದು 100 ಡೇಸ್ ಸೆಲೆಬ್ರೇಷನಲ್ಲಿ ಇದ್ದೀವಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಥ್ಯಾಂಕ್ ಯು ಆಲ್. ಅವರು ಗೊತ್ತಲ್ಲ ತುಂಬಾ ಮಾತಾಡಲ್ಲ, ಮತ್ತೆ ಕಮ್ಮಿ ಮಾತಾಡೋದು ಒಂದಲ್ಲ, ಮಾತೇ ಆಡ. ಸೊ ನಿಮ್ಮೆಲ್ರಿಗೂ ನಾನು ಇವತ್ತು ಆಲ್ಮೋಸ್ಟ್ ಗೌರಿ ಟೀಮ್ನ ತೋರಿಸಿದ್ದೀನಿ ಲೈವಲ್ಲಿ. ಇಷ್ಟು ದಿನ ನಾನು ಒಬ್ಬಳೇ ಮಾತಾಡ್ತಾ ಇದ್ದೆ. ಇವತ್ತು 100ರ ಸಂಭ್ರಮ ಅಲ್ವಾ, ಸೊ ಆದಷ್ಟು ಎಲ್ಲರೂ ಕವರ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಇನ್ನೇನು ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಅಷ್ಟೋದಿಂದ ನಾನು ಅದನ್ನೇ ಹೇಳ್ತೀನಿ, ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಆಗಲೇ ಹೇಳಿದಾಗೆ ಇನ್ನು 10 ದಿನದಲ್ಲಿ ಗೌರಿ ಲೈಫಲ್ಲಿ ಏನಾಗುತ್ತೆ, ಅಪ್ಪು ಗೆಲ್ತಾರ ಅಥವಾ ನನ್ನ ನಂಬಿಕೆನೇ ಗೆಲ್ಲುತ್ತಾ ಅಂತ ನೀವೆಲ್ಲರೂ ವೆಯ್ಟ್ ಮಾಡಿ ನೋಡಬೇಕು. ನಾನು ಅದೇ ದಿನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ